ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತ ದೇಶದ ಸುಪ್ರಸಿದ್ಧ ರೈಟರ್ ಆಗಿರ್ತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತಕ್ಕಂತಹ ಒಂದು ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ಟೈಟಲನ್ನು ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತ ಇದೆ. ಏನು ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಕೆಲಸಗಾರರೇ ತುಂಬಿರ್ತಕ್ಕಂತಹ ಒಂದು ಸ್ವರ್ಗ ಅಂತೇಳಿ ನಾವು ಕರಿಬೋದು. ಅಂತಹ ಕೆಲಸಗಾರರು ತುಂಬಿರ್ತಕ್ಕಂತಹ ಸ್ವರ್ಗದಲ್ಲಿ ಒಬ್ಬ ರಾಂಗ್ ಮ್ಯಾನ್ ಇರ್ತಾನೆ. ಅಂದರೆ ರಾಂಗ್ ಮ್ಯಾನ್ ಅಂದರೆ ಕಂಪ್ಲೀಟಾಗಿ ಅಪೋಸಿಟ್ ಆಗಿರೋನು. ಅಲ್ಲಿರೋರು ತುಂಬ ಕೆಲಸ ಮಾಡೋರು, ಬಟ್ ಇವನು ಮಾತ್ರ ಯಾವುದೇ ಕೆಲಸವನ್ನು ಮಾಡದೇ ಇರತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಸೊ ಅಂತಹ ವ್ಯಕ್ತಿಯ ಬಗ್ಗೆ ಈ ಒಂದು ಸ್ಟೋರಿ ಇದೆ. ಹಾಗಾದರೆ ಆ ಒಂದು ರಾಂಗ್ ಮ್ಯಾನ್ ಏನಿದ್ದ ಅವನು ಕಂಪ್ಲೀಟಾಗಿ ವೇಸ್ಟ್. ಹಾಗಾದರೆ ಸ್ಟೋರಿಯನ್ನು ನೋಡ್ತಾ ಹೋದರೆ ನಿಮಗೇನೆ ಅರ್ಥ ಆಗುತ್ತೆ. ನೋಡಿ, ಈ ಒಂದು ಸ್ಟೋರಿ ಆರಂಭ ಆದಂತಹ ಸಂದರ್ಭದಲ್ಲಿ ಈ ಮನುಷ್ಯ ಏನಿದ್ದಾನೆ ಅವನಿನ್ನೂ ಕೂಡ ಅವನು ವರ್ಕರ್ಸ್ ಪ್ಯಾರಡೈಸಲ್ಲಿ ಇರೋದಿಲ್ಲ. ಅವನು ಭೂಮಿ ಮೇಲೇ ಇರ್ತಾನೆ. ಬಟ್ ಸತ್ ಮೇಲೆ ಅವನು ವರ್ಕರ್ಸ್ ಪ್ಯಾರಡೈಸ್ಗೆ ಹೋಗ್ತಾನೆ. ಈಗ ಮೊದಲನೇದಾಗಿ ನಾವು ಇನ್ನು ಭೂಮಿ ಮೇಲೆ ಇದ್ದಾನೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಫಸ್ಟ್ ಲೈನ್ ನೋಡಿ, ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ. ಸಾಮಾನ್ಯವಾಗಿ ಭೂಮಿ ಮೇಲೆ ಬದುಕ್ತಕ್ಕಂತಹ ನಾವೆಲ್ಲ ಏನು ಥಿಂಕ್ ಮಾಡ್ತೀವಿ ಅಂದರೆ, ಒಂದು ಸಮಯ ಏನಿದೆ ಅದು ಪ್ರತಿ ಕ್ಷಣವನ್ನು ಕೂಡ ನಾವು ಸದ್ಬಳಕೆ ಮಾಡ್ಕೋಬೇಕು, ವೇಸ್ಟ್ ಮಾಡಬಾರ್ದು ಅಂತೇಳಿ ಥಿಂಕ್ ಮಾಡ್ತಾ ಇರ್ತೇವೆ. ಬಟ್ ಇವನು ಮಾತ್ರ ಕಂಪ್ಲೀಟಾಗಿ ಅದಕ್ಕೆ ಅಪೋಸಿಟ್ ಆಗಿದ್ದ. ಅವನಿಗೆ ಇದ್ರ ಮೇಲೆ ನಂಬಿಕೆ ಇರಲಿಲ್ಲ. ಅಂದರೆ ಆ ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು ಅನ್ನೋದು ಯಾವ ರೀತಿ ಅನ್ನೋದೇ ಅವನಿಗೆ ತಿಳಿದಿರಲಿಲ್ಲ. ಸೆಕೆಂಡ್ ಪ್ಯಾರಾಗ್ರಾಫ್, ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ ಹಿ ಇಂಡಲ್ಜ್ಡ್ ಇನ್ ಮ್ಯಾಡ್ ವಿಮ್ಸ್. ಯಾವಾಗಲೂ ಕೂಡ ಇವನು ಒಂದು ಯಾವುದೋ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಕೆಲಸಗಳಲ್ಲಿನೇ ತೊಡಗಿಸ್ಕೊಂಡಿರ್ತಿದ್ದ. ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್. ನೋಡಿ, ಅವನೇನು ಮಾಡ್ತಿದ್ದ, ಸಣ್ಣ ಸಣ್ಣ ಒಂದು ಸ್ಕಲ್ಪ್ಚರ್ ಅಂದರೆ ಕಲ್ಲಿನಿಂದ ಕೆಲವೊಂದಿಷ್ಟು ಮೂರ್ತಿಗಳನ್ನು, ಫಾರ್ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ, ಮೆನ್, ವಿಮೆನ್ ಆ್ಯಂಡ್ ಕ್ಯಾಸಲ್ಸ್. ಮನುಷ್ಯರಿರ್ಬೋದು, ಮಹಿಳೆಯರಿರ್ಬೋದು, ಅಥವಾ ಕ್ಯಾಸಲ್ಸ್ ಅಂದರೆ ಕೋಟೆಗಳು. ಈ ರೀತಿಯಾದಂತಹ ಒಂದು ಸ್ಕಲ್ಪ್ಚರ್ಸನ್ನು ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಕ್ವೈಂಟ್ ಅರ್ಥನ್ ಥಿಂಗ್ಸ್ ಡಾಟೆಡ್ ಓವರ್ ವಿತ್ ಸೀಶೆಲ್ಸ್. ಕ್ವೈಂಟ್ ಅರ್ಥನ್ ಥಿಂಗ್ಸ್ ಅಂದರೆ ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಕ್ಕಂತಹ ಮಣ್ಣಿನಿಂದ ಕೆಲವೊಂದಿಷ್ಟು ಥಿಂಗ್ಸನ್ನು ಮಾಡ್ತಾ ಇರ್ತಾನೆ. ಮತ್ತು ಅವುಗಳ ಮೇಲೆ ಏನು ಮಾಡ್ತಿರ್ತಾನೆ, ಸೀಶೆಲ್ಸನ್ನು ಹಾಕ್ತಾ ಇರ್ತಾನೆ, ಅಂಟಿಸ್ತಾ ಇರ್ತಾನೆ. ಸೊ ಅವು ನೋಡಲಿಕ್ಕೆ ತುಂಬ ಅಂದವಾಗಿ ಕಾಣಿಸ್ತಾ ಇರ್ತವೆ. ಹಿ ಪೇಂಟೆಡ್. ಅದ್ರ ಜೊತೆಗೆ ನೋಡಿ, ಅವನು ಬಣ್ಣವನ್ನು ಅಂದರೆ ಚಿತ್ರ, ಡ್ರಾಯಿಂಗನ್ನು ಕೂಡ ಬಿಡಿಸ್ತಾ ಇರ್ತಾನೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಯೂಸ್ಲೆಸ್ ವರ್ಕ್ಸಲ್ಲೇ ಅವನು ಯಾವಾಗಲೂ ಕೂಡ ತೊಡಗಿಸಿಕೊಂಡಿರ್ತಿದ್ದ. ದಸ್ ಹಿ ವೇಸ್ಟೆಡ್ ಹಿಸ್ ಟೈಮ್ ಆನ್ ಆಲ್ ದಟ್ ವಾಸ್ ಯೂಸ್ಲೆಸ್, ನೀಡ್ಲೆಸ್. ಈ ರೀತಿ ಯೂಸ್ಲೆಸ್ ಆಗಿರ್ತಕ್ಕಂತಹ ಮತ್ತು ನೀಡ್ಲೆಸ್ ಅಂದರೆ ಅನವಶ್ಯಕವಾದಂತಹ ಕೆಲಸಗಳಲ್ಲಿನೇ ತನ್ನನ್ನು ತಾನು ತೊಡಗಿಸಿಕೊಂಡು ಇರ್ತಾ ಇದ್ದ. ಪೀಪಲ್ ಲಾಫ್ಟ್ ಹಿಮ್. ನೋಡಿ, ಇವನು ಯಾವಾಗಲೂ ಈ ರೀತಿ ಕೆಲಸಗಳಲ್ಲೇ ತೊಡಗಿರ್ತಿದ್ನಲ್ವ. ಸೊ ಜನರು ಇವನನ್ನು ನೋಡಿ ನಗ್ತಾ ಇದ್ರು. ಅಂದರೆ ಇವನೊಬ್ಬ ವೇಸ್ಟ್ ಬಾಡಿ ಅಂಥೇಳಿ ಅವರು ಥಿಂಕ್ ಮಾಡ್ತಾಯಿದ್ರು. ಎಟ್ ಟೈಮ್ಸ್ ಹಿ ವೌಟ್ ಟು ಶೇಕ್ ಆಫ್ ಹಿಸ್ ವಿಮ್ಸ್ ಬಟ್ ದ ಲಿಂಗರ್ಡ್ ಇನ್ ಹಿಸ್ ಮೈಂಡ್. ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಜನರು ಇವನನ್ನು ನೋಡಿ ನಗ್ತಾರಲ್ವ, ಆ ಸಂದರ್ಭದಲ್ಲಿ ಅವನು ಎಷ್ಟೋ ಸಾರಿ ಡಿಸೈಡ್ ಮಾಡ್ತಾನೆ, ಇನ್ಮೇಲೆ ನಾನು ಈ ರೀತಿ ಇರೋದು ಬೇಡ, ನಾನು ಕೂಡ ಜನರ ಹಾಗೆ ಅಂದರೆ ಬೇರೆಯವರು ಹೇಗಿದ್ದಾರೋ ಹಾಗೆಯೇ ಸಮಯವನ್ನು ಯೂಸ್ ಮಾಡಿಕೊಂಡು ಬದುಕ್ತೇನೆ ಅಂಥೇಳಿ ಎಷ್ಟೋ ಸಂದರ್ಭದಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಬಟ್ ಇವನ ಕಡೆಯಿಂದ ಅದು ಸಾಧ್ಯನೇ ಆಗೋದಿಲ್ಲ. ಕೆಲವೊಂದಿಷ್ಟು ದಿನಗಳಾದಮೇಲೆ ಮತ್ತೆ ತನ್ನ ಪಾಡಿಗೆ ತಾನು ಈ ಒಂದು ಸ್ಕಲ್ಪ್ಚರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಇಂಥದ್ರಲ್ಲೇ ತೊಡಗಿಸ್ಕೊಳ್ತಾನೆ. ದೆ ಲಿಂಗರ್ಡ್ ಇನ್ ಹಿಸ್ ಮೈಂಡ್ ಅಂದರೆ ಅಂತಹ ಕೆಲಸಗಳು ಯಾವಾಗಲೂ ಕೂಡ ಅವನ ಮನಸ್ಸಿನಲ್ಲಿನೇ ತುಂಬಿಕೊಂಡಿರ್ತವೆ. ಸಮ್ ಬಾಯ್ಸ್ ಸೆಲ್ಡಮ್ ಪ್ಲೈ ದೇರ್ ಬುಕ್ಸ್ ಆ್ಯಂಡ್ ಎಟ್ ಪಾಸ್ ದೇರ್ ಟೆಸ್ಟ್. ಎಷ್ಟೋ ವಿದ್ಯಾರ್ಥಿಗಳು ಎಂದೂ ಕೂಡ ಪುಸ್ತಕವನ್ನು ತೆರೆದು ಓದೋದೇ ಇಲ್ಲ. ಅಂಥವರು ಕೂಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿಬಿಡ್ತಾರೆ. ಎ ಸಿಮಿಲರ್ ಥಿಂಗ್ ಹ್ಯಾಪನ್ ಟು ದಿಸ್ ಮ್ಯಾನ್. ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಥಿಂಗ್ ಈ ವ್ಯಕ್ತಿಯ ಮೇಲೂ ಕೂಡ ಆಗಿಬಿಡುತ್ತೆ. ಏನದು? ಹಿ ಸ್ಪೆಂಟ್ ಹಿಸ್ ಅರ್ತ್ ಲೈಫ್ ಇನ್ ಯೂಸ್ಲೆಸ್ ವರ್ಕ್ ಆ್ಯಂಡ್ yet after his death the gates of heaven opened wide for him. ನೋಡಿ, ಆ ವಿದ್ಯಾರ್ಥಿಗಳು ಓದದೇನೆ ಯಾವ ರೀತಿ ಪಾಸ್ ಆಗ್ತಾ ಇದ್ರೋ ಹಾಗೆ ಇವನು ಕೂಡ ಎಂದೂ ತನ್ನ ಜೀವನದಲ್ಲಿ ಉಪಯೋಗಕ್ಕೆ ಬರ್ತಕ್ಕಂತಹ ಕೆಲಸಗಳನ್ನೇ ಮಾಡಿಲ್ಲ ಅವನು ಈ ಒಂದು ಭೂಮಿ ಮೇಲಿದ್ದಾಗ. ಅಂಥವನಿಗೂ ಕೂಡ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ ಇತ್ತಲ್ವ, ಅದರ ಒಂದು ಬಾಗಿಲುಗಳು ವೈಡ್ ಓಪನ್ ಅಂದರೆ ತೆರೆದುಕೊಂಡಿರ್ತವೆ. ಇವನು ಆ ಒಂದು ವರ್ಕರ್ಸ್ ಪ್ಯಾರಡೈಸನ್ನು ಎಂಟ್ರಿ ಕೊಡ್ತಾ ಇದ್ದಾನೆ. ಬಟ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಇವನ್ ಇನ್ ಹೆವನ್. ಆ ಒಂದು ಸ್ವರ್ಗದಲ್ಲಿ ಈ ಭೂಮಿ ಮೇಲೆ ಇದ್ದಂತಹ ಮನುಷ್ಯರು ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅದರ ಒಂದು ಎಂಟ್ರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ.
So it came to pass that the aerial messenger who took charge of the man made a mistake and found him a place in workers' paradise. ಎಸ್, ಈ ಒಂದು ರಾಂಗ್ ಮ್ಯಾನ್ ಏನಿದ್ದ ಅವನು ಭೂಮಿ ಮೇಲಿದ್ದಾಗ ಏನೆಲ್ಲ ಕೆಲಸವನ್ನು ಮಾಡ್ತಾ ಇದ್ನೋ ಅದನ್ನು ಒಬ್ಬ ಏರಿಯಲ್ ಮೆಸೆಂಜರ್ ಎಂಟ್ರಿ ಮಾಡ್ಕೊಳ್ತಾ ಇರ್ತಾನೆ. ಅವನೇನು ಮಾಡಿಬಿಡ್ತಾನೆ, ಒಂದು ಮಿಸ್ಟೇಕನ್ನು ಮಾಡ್ತಾನೆ, ಈ ವ್ಯಕ್ತಿಯ ಬಗ್ಗೆ ತಪ್ಪಾಗಿರ್ತಕ್ಕಂತಹ ದಾಖಲೆಗಳನ್ನು ಎಂಟ್ರಿ ಮಾಡ್ತಾನೆ. ಇದರಿಂದಾಗಿಯೇ ಈ ರಾಂಗ್ ಮ್ಯಾನ್ಗೆ ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಒಂದು ಸ್ಥಾನ ಸಿಕ್ಕಿಬಿಡುತ್ತೆ. ಇನ್ ದಿಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೆಜರ್. ಎಸ್, ಆ ಒಂದು ವರ್ಕರ್ಸ್ ಪ್ಯಾರಡೈಸ್ ಏನಿತ್ತೋ ಅಲ್ಲಿ ಏನೆಲ್ಲವೂ ಸಿಗುತ್ತೆ, ಬಟ್ ಒಂದು ಮಾತ್ರ ಸಿಗ್ತಾ ಇಲ್ಲ. ಅದು ಯಾವುದಪ್ಪ ಅಂದರೆ ಲೆಜರ್, ಅಂದರೆ ಬಿಡುವಿನ ವೇಳೆ, ಫ್ರೀ ಟೈಮ್ ಅಂತಕ್ಕಂಥದ್ದು ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಇರಲೇ ಇಲ್ಲ. ಹಿಯರ್ ಮೆನ್ ಸೇ ಗಾಡ್ ವಿ ಹ್ಯಾವಂಟ್ ಎ ಮೂಮೆಂಟ್ ಟು ಸ್ಪೇರ್. ಎಸ್, ಅಲ್ಲಿರ್ತಕ್ಕಂತಹ ಮನುಷ್ಯರು ಅಂದರೆ ಪುರುಷರು ಹೇಳ್ತಾರೆ, ಅಯ್ಯೋ ದೇವರೇ, ನಮಗೆ ಒಂದು ಕ್ಷಣವೂ ಕೂಡ ಬಿಡುವಿಲ್ಲ ಅಂಥೇಳಿ. ಅದೇ ರೀತಿ ವಿಮೆನ್ ವಿಸ್ಪರ್ ಲೆಟ್ಸ್ ಮೂವ್ ಆನ್, ಟೈಮ್ ಈಸ್ ಅ ಫ್ಲೈಯಿಂಗ್. ಎಸ್, ಆ ಒಂದು ವಿಮೆನ್ ಇರ್ತಾರಲ್ವ, ಅವರು ಕೂಡ ಗುನುಗುಡ್ತಾ ಇರ್ತಾರೆ. ಏನಂತ, ಬೇಗ ಬೇಗ ನಡೀರಿ, ಕೆಲಸ ಜಾಸ್ತಿ ಇದೆ, ಟೈಮ್ ನೋಡಿದರೆ ಫ್ಲೈಯಿಂಗ್ ಅಂದರೆ ಟೈಮು ಕಳೆದು ಹೋಗ್ತಾ ಇದೆ, ಬೇಗ ಬೇಗ ಹೋಗ್ತಾ ಇದೆ, ಬೇಗ ಬೇಗ ಕೆಲಸ ಮಾಡೋಣ ಅಂಥೇಳಿ ಹೇಳ್ತಾ ಇರ್ತಾರೆ. ಆಲ್ ಎಕ್ಸ್ಕ್ಲೇಮ್ ಟೈಮ್ ಈಸ್ ಪ್ರೀಷಿಯಸ್. ಎಸ್, ಆ ಒಂದು ಮೆನ್ ಇರ್ಬೋದು ಮತ್ತು ವಿಮೆನ್ ಇರ್ಬೋದು, ಎಲ್ಲರೂ ಕೂಡ ಒಂದು ಹೇಳ್ತಕ್ಕಂತಹ ಕಾಮನ್ ಸೆಂಟೆನ್ಸ್ ಯಾವುದಪ್ಪ ಅಂದರೆ ಟೈಮ್ ಈಸ್ ಪ್ರೀಷಿಯಸ್, ಅಂದರೆ ಸಮಯ ಅಂತಕ್ಕಂಥದ್ದು ತುಂಬ ಅಮೂಲ್ಯವಾದದ್ದು ಅಂಥೇಳಿ ಅವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್, ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್. ಎಸ್, ನೋಡಿ, ಸಮಯ ಅಂತಕ್ಕಂಥದ್ದು ತುಂಬ ಅಮೂಲ್ಯವಾದದ್ದು. ನಮ್ಮ ಕೈ ತುಂಬ ಸಾಕಷ್ಟು ಕೆಲಸ ಇದೆ, ಪ್ರತಿ ಕ್ಷಣವನ್ನು ಕೂಡ ನಾವೇನು ಮಾಡಬೇಕು, ಯೂಸ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಕ್ಷಣವನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು ಅಂಥೇಳಿ ಅವರು ಮಾತನಾಡ್ತಾ ಇರ್ತಾರೆ. ದೇ ಸೈ ಕಂಪ್ಲೈನಿಂಗ್ಲಿ ಆ್ಯಂಡ್ ಎಟ್ ದೋಸ್ ವರ್ಡ್ಸ್ ಮೇಕ್ ದೆಮ್ ಹ್ಯಾಪಿ ಆ್ಯಂಡ್ ಎಕ್ಸಾಲ್ಟೆಡ್. ಎಸ್, ಈ ರೀತಿಯಾಗಿ ಬ್ಯುಸಿ ಇರೋದು ಅಂದರೆ ಅವರಿಗೆ ತುಂಬಾ ಇಷ್ಟ. ಸೊ ಈ ಒಂದು ಮೇಲಿನ ಮಾತುಗಳೇನಿದ್ವಲ್ವ ಅವುಗಳನ್ನು ಹೇಳುವಾಗ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಎಕ್ಸಾಲ್ಟೆಡ್ ಅಂದರೆ ತುಂಬಾ ಖುಷಿ ಆಗೋದು ಅಂತೇಳಿ. ಬಟ್ ದಿಸ್ ನ್ಯೂ ಕಮರ್ who had passed all his life on earth without doing a scrap of useful work did not fit in with the scheme of things in workers' paradise. ಎಸ್, ಈ ರೀತಿಯಾಗಿ ಈ ಮನುಷ್ಯ ಯಾವಾಗ ವರ್ಕರ್ಸ್ ಪ್ಯಾರಡೈಸ್ಗೆ ಎಂಟ್ರಿ ಕೊಡ್ತಾನೋ ಅಲ್ಲಿದ್ದಂತಹ ಜನರಿಗೆ ಒಂದೊಂದೇ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಯಾಕಂದರೆ ಇಡೀ ಅವನ ಜೀವಮಾನದಲ್ಲಿನೇ ಅವನು ಒಂದೇ ಒಂದು ಕ್ಷಣವನ್ನು ಕೂಡ ಯೂಸ್ಫುಲ್ ವರ್ಕಿಗೆ ತೊಡಗಿಸ್ಕೊಂಡಿಲ್ಲ. ಅಂಥವನು ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿರ್ತಕ್ಕಂತಹ ಸ್ಕೀಮ್ ಆಫ್ ಥಿಂಗ್ಸ್ ಮೀನ್ಸ್ ಅಲ್ಲೆಲ್ಲರೂ ಬ್ಯುಸಿ ಇರ್ತಾರೆ, ಇವನು ಮಾತ್ರ ಲೇಜಿಯಾಗಿರ್ತಾನೆ. ಅಲ್ಲಿಗೆ ಇವನು ಸೂಟೇಬಲ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರೋದಿಲ್ಲ. He lounged in the streets absently and jostled the hurrying men. ಎಸ್, ಅವನು ಯಾವಾಗಲೂ ಏನು ಮಾಡ್ತಾ ಇರ್ತಾನೆ ಅಂದರೆ ಲಾಂಜ್ಡ್ ಇನ್ ದ ಸ್ಟ್ರೀಟ್ಸ್ ಅಂದರೆ ಲೇಜಿಯಾಗಿ ಸುಮ್ಮನೆ ಆ ಒಂದು ಬೀದಿಗಳಲ್ಲಿ ತಿರುಗಾಡ್ತಾ ಇರ್ತಾನೆ. ಆ್ಯಂಡ್ ಜೋಸಲ್ಡ್ ದ ಹರಿಯಿಂಗ್ ಮ್ಯಾನ್, ಕೆಲಸ ಮಾಡಲಿಕ್ಕೆ ಅಂಥೇಳಿ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ನ ಜನಗಳು ಬೇಗ ಬೇಗ ಅವಸರದಿಂದ ಹೋಗ್ತಾ ಇರಬೇಕಾದ್ರೆ ಇವನು ಅವರಿಗೆ ಅಡ್ಡಲಾಗಿ ಹೋಗ್ತಾ ಇರ್ತಾನೆ, ಅವ್ರಿಗೆ ಡ್ಯಾಶ್ ಮಾಡ್ತಾ ಇರ್ತಾನೆ. ಜೋಸಲ್ಡ್ ಅಂದರೆ ಒಬ್ರಿಗೊಬ್ರು ಡ್ಯಾಶ್ ಮಾಡೋದು ಅಂತೇಳಿ. ಹಿ ಲೇಡ್ ಡೌನ್ ಇನ್ ದ ಗ್ರೀನ್ ಮೀಡೋಸ್ ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್. ಎಸ್, ಇವನು ಏನು ಮಾಡ್ತಿರ್ತಾನೆ, ಅಲ್ಲಲ್ಲಿ ಗ್ರೀನ್ ಮೀಡೋಸ್ ಇರ್ತಾವಲ್ವ, ಅಲ್ಲಿ ಸುಮ್ಮನೆ ಹೋಗಿ ಮಲಗಿರ್ತಾನೆ. ಅದ್ರ ಜೊತೆಗೆ ಎಲ್ಲಾದರೂ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಅಂದರೆ ಹರಿತಕ್ಕಂತಹ ತೊರೆಗಳಿದ್ದರೆ ಅಲ್ಲಿ ಹೋಗಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಮಲಗೋದು, ಈ ರೀತಿ ಲೇಜಿಯಾಗಿರ್ತಕ್ಕಂತಹ ಕೆಲಸಗಳಲ್ಲಿ ತೊಡಗಿರ್ತಾನೆ. ಆ್ಯಂಡ್ ವಾಸ್ ಟೇಕನ್ ಟು ಟಾಸ್ಕ್ ಬೈ ಬ್ಯುಸಿ ಫಾರ್ಮರ್ಸ್. ಎಸ್, ಇದನ್ನು ಅಂದರೆ ಇವನು ಯಾವಾಗಲೂ ಲೇಜಿಯಾಗಿರ್ತಾನಲ್ವ, ಅದನ್ನು ನೋಡಿದಂತಹ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ನ ಜನಗಳೇನಿರ್ತಾರೆ ಅಥವಾ ಬ್ಯುಸಿ ಫಾರ್ಮರ್ಸ್ ಅಂದರೆ ರೈತರು ಏನಿರ್ತಾರೆ ಅವರು ಇವನಿಗೆ ಬೈತಾ ಇರ್ತಾರೆ. ಯಾವಾಗಲೂ ಕೂಡ ಟೈಮನ್ನು ವೇಸ್ಟ್ ಮಾಡ್ತಿರ್ತೀಯ ನೀನು, ಏನು ಯೂಸ್ ಮಾಡ್ತಾ ಇಲ್ವಲ್ಲ ಅಂಥೇಳಿ ಅವರು ಬೈತಾ ಇರ್ತಾರೆ. ಹಿ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್. ಎಸ್, ಯಾರಾದರೂ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಕೇವಲ ಅವರಿಗೆ ಅಡ್ಡಿಪಡಿಸ್ತಕ್ಕಂತಹ ಕೆಲಸವನ್ನು ಮಾತ್ರ ಇವನು ಮಾಡ್ತಾ ಇದ್ದ, ಯೂಸ್ಫುಲ್ ಆಗಿರೋ ಯಾವುದೇ ಕೆಲಸವನ್ನು ಇವನು ಅಲ್ಲಿ ಮಾಡ್ತಾನೇ ಇರಲಿಲ್ಲ. A bustling girl went every day to a silent torrent to fill her pitchers. ಎಸ್, ನೋಡಿ, ಟಾರೆಂಟ್ ಅಂದರೆ ಒಂದು ಸಣ್ಣ ತೊರೆ, ನೀರಿನ ತೊರೆ. ಆ ತೊರೆಯನ್ನು ಇಲ್ಲಿ ಪೊಯೆಟ್ ಯಾವ ರೀತಿ ಹೇಳಿದ್ದಾನೆ ನೋಡಿ, ಎ ಸೈಲೆಂಟ್ ಟಾರೆಂಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೈಲೆಂಟ್ ಟಾರೆಂಟ್ ಅಂದರೆ ಆ ಒಂದು ಟಾರೆಂಟ್ ಕೂಡ ಯಾವುದೇ ಒಂದು ಸೌಂಡನ್ನು ಮಾಡ್ತಾ ಇಲ್ಲ. ನಾವು ಕಾಮನ್ ಆಗಿ ಆ ಒಂದು ನೀರಿನ ತೊರೆಗಳು ಜುಳು 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 ಸೌಂಡ್ ಮಾಡ್ತಾ ಇರ್ತಾವಲ್ವ, ಇಲ್ಲಿರ್ತಕ್ಕಂತಹ ಅಂದರೆ ವರ್ಕರ್ಸ್ ಪ್ಯಾರಡೈಸಲ್ಲಿರ್ತಕ್ಕಂತಹ ಟಾರೆಂಟ್ ಆ ರೀತಿ ಸೌಂಡ್ ಮಾಡ್ತಾ ಇಲ್ಲ. ಯಾಕೆಂದರೆ
ಅದು ಕೂಡ ನೋಡಿ ಅಲ್ಲಿ ರಾಕೆಟಲ್ಲಿದೆ. ಸೈಲೆಂಟ್ ಸಿನ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಈವನ್ ಎ ಟಾರೆಂಟ್ ವುಡಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್. ಆ ರೀತಿ ಸಿಂಗಿಂಗ್ ಮಾಡೋದ್ರಿಂದ ಎನರ್ಜಿ ವೇಸ್ಟ್, ಅದು ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಕೆಲಸ ಅಂಥೇಳಿ ಆ ಒಂದು ಟಾರೆಂಟ್ ಕೂಡ ತುಂಬ ಸೈಲೆಂಟ್ ಆಗಿನೇ ಹರಿತಾ ಇರುತ್ತೆ. ಸೊ ಆ ತೊರೆಯಿಂದ ಒಂದು ಹುಡುಗಿ ಪ್ರತಿನಿತ್ಯವೂ ಕೂಡ ಹೋಗಿ ವಾಟರ್ ಪಾಟನ್ನು ಫಿಲ್ ಮಾಡಿಕೊಂಡು ಪಿಕ್ಚರ್ಸನ್ನು ಫಿಲ್ ಮಾಡಿಕೊಂಡು ಬರ್ತಾ ಇರ್ತಾಳೆ. The girl's movement on the road was like the rapid movement of a skilled hand on the strings of a guitar. ಎಸ್ ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಎಷ್ಟೊಂದು ಸುಂದರವಾಗಿ ಆ ಒಂದು ಹುಡುಗಿಯ ನಡಿಗೆಯನ್ನು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ದ ಗರ್ಲ್ಸ್ ಮೂಮೆಂಟ್ ಆನ್ ದ ರೋಡ್, ನೋಡಿ ಅವಳು ರೋಡ್ ಮೇಲೆ ನಡೀತಾ ಇರಬೇಕಾದ್ರೆ ಯಾವ ರೀತಿ ನಡೀತಾ ಇದ್ಲಪ್ಪ ಅಂದರೆ ವಾಸ್ ಲೈಕ್ ದ ರ್ಯಾಪಿಡ್ ಮೂಮೆಂಟ್ ಆಫ್ ಎ ಸ್ಕಿಲ್ಡ್ ಹ್ಯಾಂಡ್ ಆನ್ ದ ಸ್ಟ್ರಿಂಗ್ಸ್ ಆಫ್ ಎ ಗಿಟಾರ್. ಅಂದರೆ ಗಿಟಾರ್ ಇರುತ್ತಲ್ವ, ಗಿಟಾರನ್ನು ತುಂಬ ಚೆನ್ನಾಗಿ ಕಲಿತಿರ್ತಕ್ಕಂತಹ ವ್ಯಕ್ತಿ ಎಷ್ಟೊಂದು ಸುಂದರವಾಗಿ ಮತ್ತು ಸ್ಪೀಡಾಗಿ ಗಿಟಾರ್ ಮೇಲೆ ಕೈಗಳನ್ನು ಆಡಿಸ್ತಾ ಇರ್ತಾನಲ್ವ, ಅದೇ ರೀತಿಯೇ ಈ ಒಂದು ಹುಡುಗಿ ಆ ರೋಡ್ ಮೇಲೆ ನಡೀತಾ ಇದ್ಲು. ಬಹಳ ಸ್ಪೀಡಾಗಿ ನಡೀತಾ ಇದ್ಲು. ಯಾಕೆ ಸ್ಪೀಡಾಗಿ ನಡೀತಾ ಇದ್ಲು ಅಂದರೆ ಅವಳು ಟೈಮ್ ವೇಸ್ಟ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ನೋಡಿ, ಇಲ್ಲಿ ಒಂದು ಸಿಮಿಲಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಒಂದು ರೈಟರ್ ಕಂಪೇರ್ ಮಾಡ್ತಾ ಇದ್ದಾರೆ. ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್. ಎಸ್ ನೋಡಿ, ನೋಡಲಿಕ್ಕೆ ಹೇಗಿದ್ದಾಳೆ ಅಂದರೆ ಅವಳು ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್, ಅವಳು ತಲೆಯನ್ನು ಕೂಡ ಸರಿಯಾಗಿ ಬಾಚ್ಕೊಂಡಿಲ್ಲ. ಅದೇ ರೀತಿ ಇನ್ಕ್ವಿಸಿಟಿವ್ wisps peeped often over her forehead to peer at the dark wonder of her eye. ಎಸ್, ಅವಳ ಒಂದು ತಲೆ ಮೇಲೆ ಇರ್ತಕ್ಕಂತಹ ಕೂದಲುಗಳು, ವೇಸ್ಪ್ಸ್ ಅಂದರೆ ಇಲ್ಲಿ ಹೇರ್ಸ್ ಅಂತೇಳಿ, ಆ ಒಂದು ಕೂದಲುಗಳು ಏನು ಮಾಡ್ತಾ ಇದ್ವು ಅಂದರೆ ಇಣುಕಿ ಇಣುಕಿ ಅವಳ ಹಣೆಯ ಮೇಲಿನಿಂದ ನೋಡ್ತಾ ಇದ್ವು. ಯಾಕೆ ನೋಡ್ತಾ ಇದ್ವು ಅಂದರೆ ಡಾರ್ಕ್ ವಂಡರ್ ಆಫ್ ಹರ್ ಐ. ಎಸ್, ಅವಳ ಒಂದು ಕಣ್ಣಿನಲ್ಲಿರ್ತಕ್ಕಂತಹ ಒಂದು ಕಪ್ಪನ್ನು, ಅಂದರೆ ಕಣ್ಣುಗುಡ್ಡುಗಳಿರ್ತಾವಲ್ವ, ಅವುಗಳನ್ನು ನೋಡಬೇಕು ಅಂತಕ್ಕಂತಹ ಒಂದು ಕ್ಯೂರಿಯಾಸಿಟಿಯಿಂದ ಅವು ಮುಂದಿನಿಂದ ಚಾಚ್ಕೊಳ್ತಾ ಇದ್ವು ಅಂತೇಳಿ ಪೋಯೆಟ್ ತುಂಬ ಸುಂದರವಾಗಿ ಇಲ್ಲಿ ನಮ್ಮ ರೈಟರ್ ಕಂಪೇರ್ ಮಾಡ್ತಾ ಇದ್ದಾರೆ. The idler was standing by the stream. As a princess sees a lonely beggar and is filled with pity, so the busy girl of heaven saw this one and was filled with pity. ಎಸ್ ನೋಡಿ, ಈ ಒಂದು ನಮ್ಮ ರಾಂಗ್ ಮ್ಯಾನ್ ಏನಿದ್ನೋ ದ ಐಡ್ಲರ್, ಅವನೇನು ಮಾಡ್ತಾ ಇದ್ದ, ಆ ಒಂದು ಸ್ಟ್ರೀಮ್ ಹತ್ರ, ಯಾವ ಸ್ಟ್ರೀಮ್ ಹತ್ರ, ಆ ಒಂದು ಸೈಲೆಂಟ್ ಟಾರೆಂಟ್ ಇತ್ತಲ್ವ, ಅಲ್ಲಿ ಯಾವಾಗಲೂ ಕೂಡ ನಿಂತ್ಕೊಂಡಿರ್ತಾ ಇದ್ದ. ಒಬ್ಬ ಭಿಕ್ಷುಕನನ್ನು ನೋಡಿದಂತಹ ರಾಜಕುಮಾರಿ ಯಾವ ರೀತಿ ಅಯ್ಯೋ ಪಾಪ ಅಂಥೇಳಿ ಆ ಭಿಕ್ಷುಕನಿಗೆ ಹೇಳ್ತಾಳೋ, ಅದೇ ರೀತಿ ಈ ಒಂದು ಗರ್ಲ್ ಏನಿದ್ಲೋ ನೀರನ್ನು ಫಿಲ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ಲಲ್ವ, ಆ ಸಂದರ್ಭದಲ್ಲಿ ಈ ಒಂದು ರಾಂಗ್ ಮ್ಯಾನ್ ಅಲ್ಲಿ ನಿಂತ್ಕೊಂಡಿರೋದನ್ನು ನೋಡಿ ಅಯ್ಯೋ ಪಾಪ ಅಂಥೇಳಿ ಅವಳು ಹೇಳ್ತಾ ಇದ್ಲು. ಇದಕ್ಕೆ ಕಾರಣ ಇಷ್ಟೇ, ಅವನು ಯಾವುದೇ ಕೆಲಸ ಇಲ್ಲದೇ ಸುಮ್ಮನೆ ನಿಂತ್ಕೊಂಡಿರ್ತಿದ್ದ. ಬಟ್ ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಈ ರೀತಿ ಲೇಜಿಯಾಗಿ ನಿಂತ್ಕೊಂಡಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ಇರೋದಿಲ್ಲ. ಸೊ ಇಂತಹ ಪರಿಸ್ಥಿತಿಯನ್ನು ಕಂಡವಳು ಇವನಿಗೇನೋ ಬೇಜಾರಾಗಿರಬೇಕು ಪಾಪ ಅಂಥೇಳಿ ಒಂದು ಕರುಣೆಯನ್ನು ತೋರಿಸ್ತಾ ಇರ್ತಾಳೆ. ಹಾ ಶಿ ಕ್ರೈಡ್ ವಿತ್ ಕನ್ಸರ್ನ್. ಎಸ್, ಅವನನ್ನು ನೋಡಿ ಅಯ್ಯೋ ಪಾಪ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್ ಹ್ಯಾವ್ ಯು. ಎಸ್, ಮಾಡಲಿಕ್ಕೆ ನಿನಗೆ ಯಾವುದೇ ಕೆಲಸ ಇಲ್ವಾ ಅಂತೇಳಿ ಅವಳು ಇವನನ್ನು ಕೇಳ್ತಾ ಇದ್ದಾಳೆ. ದ ಮ್ಯಾನ್ ಸೈಡ್. ಎಸ್, ಆಗ ನಮ್ಮ ರಾಂಗ್ ಮ್ಯಾನ್ ನಿಟ್ಟಿಸಿರು. ಸೈ ಅಂದರೆ ನಿಟ್ಟಿಸಿರನ್ನು ಬಿಡೋದು. ನಿಟ್ಟಿಸಿರು ಬಿಡ್ತಾ ಹೇಳ್ತಾನೆ, ವರ್ಕ್ ಐ ಹ್ಯಾವ್ ನಾಟ್ ಎ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ಏನು ಕೆಲಸ ಮಾಡಲಿಕ್ಕೆ ನನ್ನ ಹತ್ರ ಒಂದೇ ಒಂದು ಸೆಕೆಂಡು ಕೂಡ, ಒಂದೇ ಒಂದು ಮೂಮೆಂಟು ಕೂಡ ಟೈಮ್ ಇಲ್ವಲ್ಲ ಅಂಥೇಳಿ ಅವನು ರಿಪ್ಲೈಯನ್ನು ಕೊಡ್ತಾನೆ. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಆ್ಯಂಡ್ ಸೆಡ್ ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್. ಎಸ್, ಯಾವಾಗ ನನ್ನ ಹತ್ರ ಕೆಲಸ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅವನು ಹೇಳ್ತಾನಲ್ವ, ಆಗ ಆ ಗರ್ಲ್ಗೆ ತುಂಬ ವಿಚಿತ್ರ ಅನಿಸುತ್ತೆ. ಯಾವಾಗ ನೋಡಿದರೂ ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಡಿರ್ತಾನೆ, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾನಲ್ಲ ಇವನು ಅಂಥೇಳಿ ಅವಳಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಅದಕ್ಕೆ ಅವನೇನು ಹೇಳ್ದ ಅನ್ನೋದು ಅವಳಿಗೆ ಸರಿಯಾಗಿ ಅರ್ಥನೇ ಆಗೋದಿಲ್ಲ. ಮತ್ತು ಅವಳು ಹೇಳ್ತಾಳೆ ಐ ಶಾಲ್ ಸ್ಪೇರ್ ಸಮ್ ವರ್ಕ್, ಅಂದರೆ ನಾನು ನಿನಗೆ ಕೆಲಸವನ್ನು ಕೊಡ್ತೇನೆ, ನೀನು ಇಷ್ಟಪಟ್ಟರೆ ನಾನು ಯಾವುದಾದ್ರೂ ಒಂದು ಕೆಲಸ ನಿನಗೆ ಹೇಳ್ತೇನೆ, ಮಾಡ್ತೀಯಾ ಅಂತೇಳಿ ಕೇಳ್ತಾ ಇದ್ದಾಳೆ. The man replied, girl of the silent torrent, all this time I have been waiting to take some work from your hands. ಎಸ್, ಯಾವಾಗ ಆ ಒಂದು ಹುಡುಗಿ ನಾನು ಬೇಕಾದರೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾಳೋ ಆಗ ನಮ್ಮ ರಾಂಗ್ ಮ್ಯಾನ್ ಎಸ್, ಇದಕ್ಕಾಗಿಯೇ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ, ನಿನ್ನಿಂದನೇ ಕೆಲಸವನ್ನು ತೆಗೆದುಕೋಬೇಕು ಅಂತಲೇ ಬಹಳಷ್ಟು ದಿನಗಳ ಕಾಲ ನಾನು ವೇಟ್ ಮಾಡ್ತಾ ಇದ್ದೇನೆ ಅಂಥೇಳಿ ಹೇಳ್ತಾನೆ. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್. ಎಸ್, ಯಾವ ರೀತಿಯ ಕೆಲಸವನ್ನು ನೀನು ಮಾಡ್ತೀಯಾ ಅಂಥೇಳಿ ಅವಳು ಕೇಳ್ತಾಳೆ. ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ಸ್, ಒನ್ ದ್ಯಾಟ್ ಯು ಕ್ಯಾನ್ ಸ್ಪೇರ್. ಎಸ್, ನಿನ್ನ ಹತ್ರ ಏನು ಪಿಕ್ಚರ್ಸ್ ಇದ್ದಾವಲ್ವ ಅದರಲ್ಲಿ ಒಂದನ್ನು ನನಗೆ ಕೊಡ್ತೀಯಾ ನೀನು ಅಂತೇಳಿ ಕೇಳ್ತಾ ಇದ್ದಾನೆ.
ಶಿ ಆಸ್ಕ್ಡ್, ಎ ಪಿಕ್ಚರ್? ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ದ ಟಾರೆಂಟ್? ಈ ಒಂದು ಪಿಕ್ಚರ್ ಬೇಕಾ, ಈ ಒಂದು ಬಿಂದಿಗೆ ಬೇಕಾ, ಯಾಕೆ ನೀನು ಆ ಒಂದು ಟಾರೆಂಟಿಂದ ನೀರನ್ನು ಕ್ಯಾರಿ ಮಾಡ್ತೀಯಾ ಅಂತೇಳಿ ಕೇಳ್ತಾ ಇದ್ದಾಳೆ. ನೋ, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಯುವರ್ ಪಿಕ್ಚರ್. ಇಲ್ಲ, ನಾನು ನೀರನ್ನು ತರೋದಿಲ್ಲ, ಬಟ್ ನಾನು ಪಿಕ್ಚರ್ಸನ್ನು ಆ ಒಂದು ಪಿಕ್ಚರ್ ಮೇಲೆ ಬಿಡಿಸ್ತೇನೆ, ಅಂದರೆ ಆ ಒಂದು ಬಿಂದಿಗೆಯ ಮೇಲೆ ನಾನು ಡ್ರಾಯಿಂಗ್ ಮಾಡ್ತೀನಿ ಅಂತೇಳಿ ಕೇಳ್ತಾ ಇದ್ದಾನೆ. ದ ಗರ್ಲ್ ವಾಸ್ ಎನಾಯ್ಡ್. ಎಸ್, ಅವಳಿಗೆ ತುಂಬಾ ಕೋಪ ಬರುತ್ತೆ. ಎನಾಯ್ಡ್ ಅಂದರೆ ಕೋಪ ಮಾಡ್ಕೊಳ್ಳೋದು ಅಂತ. ಪಿಕ್ಚರ್ಸ್ ಇಂಡೀಡ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಆನ್ ಸಚ್ ಆಸ್ ಯು. ಎಸ್, ನಿನ್ನ ರೀತಿ ನನಗೆ ಟೈಮ್ ಕಳೀಲಿಕ್ಕೆ ಇಷ್ಟ ಇಲ್ಲ, ನನಗೆ ಮಾಡಲಿಕ್ಕೆ ತುಂಬ ಕೆಲಸಗಳಿದ್ದಾವೆ. ಐ ಆಮ್ ಗೋಯಿಂಗ್ ಆ್ಯಂಡ್ ಶಿ ವಾಕ್ಡ್ ಅವೇ. ಎಸ್, ನಾನು ಇಲ್ಲಿಂದ ಹೋಗ್ತೇನೆ ಅಂತೇಳಿ ಹೇಳಿಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಬಟ್ ಹೌ ಕುಡ್ ಎ ಬ್ಯುಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ? Every day they met, and every day he said to her, Girl of the silent torrent, give me one of your clay pictures. I shall draw pictures on it. ಎಸ್, ನೋಡಿ, ಅವಳಿಗೆ ನೋಡಿದರೆ ತುಂಬ ಕೆಲಸ ಇರ್ತಕ್ಕಂಥದ್ದು ಮತ್ತು ಇವನು ನೋಡಿದರೆ ತುಂಬ ಲೇಜಿಯಾಗಿರ್ತಕ್ಕಂಥವನು. ಇವನಿಗೆ ಅವಳ ಜೊತೆ ಟೈಮನ್ನು ಪಾಸ್ ಮಾಡಲಿಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ, ಯಾಕೆಂದರೆ ಸುಮ್ಮನೆ ಮಾತನಾಡ್ಕೊಂಡು ನಿಲ್ಬೋದು. ಬಟ್ ಅವಳಿಗೆ ಕೆಲಸ ಇರುತ್ತೆ, ಅವಳು ಹರಿಯಿರ್ತಾಳೆ, ಅವಳು ಹೋಗ್ತಿರ್ತಾಳೆ. ಬಟ್ ಇವಳು ಪ್ರತಿನಿತ್ಯನೂ ಕೂಡ ಒಂದು ಟಾರೆಂಟ್ಗೆ ಏನೋ ಒಂದು ನೀರನ್ನು ಕ್ಯಾರಿ ಮಾಡಲಿಕ್ಕೆ ಅಂತೇಳಿ ಬರ್ತಾ ಇರ್ತಾಳೋ, ಆಗ ಪ್ರತಿನಿತ್ಯನೂ ಕೂಡ ಇವನು ಹೇಳ್ತಾ ಇರ್ತಾನೆ, ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್ಸ್. ಎಸ್, ನಿನ್ನ ಒಂದು ಮಣ್ಣಿನ ಒಂದು ಆ ಪಿಕ್ಚರ್ಸನ್ನು ನನಗೆ ಒಂದು ಕೊಡು. ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಇಟ್. ಅದರ ಮೇಲೆ ನಾನು ಚಿತ್ರಗಳನ್ನು ಬಿಡಿಸ್ತೇನೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಅವಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಿ ಈಲ್ಡೆಡ್ ಎಟ್ ಲಾಸ್ಟ್. ಎಸ್, ಕೊನೆಗೆ ಒಂದು ದಿನ ಅವಳು ಈಲ್ಡೆಡ್ ಅಂದರೆ ಅಗ್ರಿ, ಒಪ್ಪಿಕೊಳ್ಳೋದು. ಆ ಒಂದು ಪಿಕ್ಚರನ್ನು ಅವನಿಗೆ ಕೊಡಲಿಕ್ಕೆ ಒಪ್ಕೊಳ್ತಾ ಇದ್ದಾಳೆ. ಶಿ ಗೇವ್ ಹಿಮ್ ಒನ್ ಆಫ್ ಹರ್ ಪಿಕ್ಚರ್ಸ್. ಎಸ್, ಕೊನೆಗೆ ಒಂದಿನ ಏನು ಮಾಡ್ತಾಳೆ, ತನ್ನ ಒಂದು ಪಿಕ್ಚರನ್ನು, ಒಂದು ಬಿಂದಿಗೆಯನ್ನು ಅವನ ಕೈಗೆ ಕೊಡ್ತಾ ಇದ್ದಾಳೆ. ದ ಮ್ಯಾನ್ ಸ್ಟಾರ್ಟೆಡ್ ಪೇಂಟಿಂಗ್. ಹಿ ಡ್ರೀವ್ ಲೈನ್ ಆಫ್ಟರ್ ಲೈನ್, ಹಿ ಪುಟ್ ಕಲರ್ ಆಫ್ಟರ್ ಕಲರ್. ಎಸ್, ಯಾವಾಗ ಹುಡುಗಿ ಬಿಂದಿಗೆಯನ್ನು ಕೊಡ್ತಾಳೋ, ಕೊಟ್ಟ ತಕ್ಷಣವೇ ಇವನು ಆ ಒಂದು ಬಿಂದಿಗೆಯ ಮೇಲೆ ಲೈನ್ ಆದಮೇಲೆ ಲೈನನ್ನು ಬರಿತಾ ಹೋಗ್ತಾನೆ, ಕಲರ್ ಆದಮೇಲೆ ಕಲರನ್ನು ಹಾಕ್ತಾ ಹೋಗ್ತಾನೆ. When he had completed his work, the girl held up the picture and stared at its sides, her eyes puzzled. ಎಸ್, ಅವನೇನು ಬಿಡಿಸಿದ್ನಲ್ವ ಚಿತ್ರವನ್ನು, ಅದನ್ನು ತನ್ನ ಕೈಲಿ ಹಿಡ್ಕೊಂಡು ಏನು ಬಿಡಿಸಿದ್ದಾನೆ ಇವನು ಅಂಥೇಳಿ ಅವಳು ತುಂಬ ಕ್ಯೂರಿಯಸ್ ಆಗಿ ಆ ಒಂದು ಪಿಕ್ಚರನ್ನು ಅಬ್ಸರ್ವ್ ಮಾಡ್ತಾಳೆ. ಬಟ್ ಅವಳಿಗೆ ಏನೂ ಕೂಡ ಅರ್ಥ ಆಗೋದಿಲ್ಲ. ಪಜಲ್ಡ್ ಅಂದರೆ ಅವಳಿಗೇನೋ ಅಲ್ಲಿರೋದು ಅರ್ಥನೇ ಆಗೋದಿಲ್ಲ. ಬ್ರೌಸ್ ಡ್ರಾನ್, ಶಿ ಆಸ್ಕ್ಡ್, ವಾಟ್ ಡು ದೇ ಮೀನ್ ಆಲ್ ದೋಸ್ ಲೈನ್ಸ್ ಆ್ಯಂಡ್ ಕಲರ್ಸ್? ವಾಟ್ ಈಸ್ ದೇರ್ ಪರ್ಪಸ್? ಎಸ್, ನೋಡಿ, ಆ ಒಂದು ಪಿಕ್ಚರನ್ನು ಅನಲೈಸ್ ಮಾಡ್ತಾಳೆ, ಅದೇನೋ ಕೂಡ ಅವಳಿಗೆ ಅರ್ಥ ಆಗೋದಿಲ್ಲ. ಆಗ ಆ ರಾಂಗ್ ಮ್ಯಾನನ್ನೇ ಅವಳು ಕೇಳ್ತಾಳೆ, ಏನು ಈ ಲೈನ್ಗಳು, ಏನು ಈ ಕಲರ್ಗಳು, ಏನು ಅರ್ಥ ಕೊಡ್ತವೆ ಅಂತೇಳಿ ಅವನನ್ನು ಕೇಳ್ತಾಳೆ. ಅದರ ಜೊತೆಗೆ ಇವುಗಳ ಉದ್ದೇಶ ಏನು, ಪರ್ಪಸ್ ಏನಿದೆ ಇವುಗಳನ್ನು ಬಿಡಿಸ್ಲಿಕ್ಕೆ ಇಲ್ಲಿ ಅಂತೇಳಿ ಕೂಡ ಕೇಳ್ತಾಳೆ. ದ ಮ್ಯಾನ್ ಲಾಫ್ಡ್. ಎಸ್, ಅವನು ನಗ್ತಾ ಇದ್ದಾನೆ. ನಥಿಂಗ್, ಎ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ಸರ್ವ್ ನೋ ಪರ್ಪಸ್. ಎಸ್, ಯಾವಾಗ ಇದರ ಒಂದು ಉದ್ದೇಶ ಏನು ಅಂತ ಅವಳು ಕೇಳ್ತಾಳೋ, ಅವನು ಸುಮ್ಮನೆ ನಗ್ತಾ ಹೇಳ್ತಾನೆ, ಯಾವುದೇ ಒಂದು ಉದ್ದೇಶ ಅಲ್ಲಿಲ್ಲ. ಒಂದು ಪಿಕ್ಚರ್ನ ಬಿಡಿಸ್ಲಿಕ್ಕೆ ಉದ್ದೇಶದ ಅವಶ್ಯಕತೆಯೇ ಇಲ್ಲ, ಮತ್ತು ಯಾವುದೇ ಒಂದು ಮೀನಿಂಗನ್ನು ಕೂಡ ಅದು ಒಳಗೊಂಡಿರಲೇಬೇಕು ಅಂತಕ್ಕಂಥದ್ದೇನೂ ಇಲ್ಲ ಅಂತೇಳಿ ಅವನು ಹೇಳ್ತಾನೆ. ದ ಗರ್ಲ್ ವೆಂಟ್ ಅವೇ ವಿತ್ ಹರ್ ಪಿಕ್ಚರ್. ಎಸ್, ಯಾವಾಗ ಒಂದು ಡ್ರಾಯಿಂಗನ್ನು ಮಾಡಿ ಆ ವ್ಯಕ್ತಿ ಅವಳ ಕೈಗೆ ಕೊಡ್ತಾನೋ, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾಳೆ. ಬಟ್ ಅದು ಸಾಧ್ಯ ಆಗೋದಿಲ್ಲ. ತೆಗೆದುಕೊಂಡು ಮನೆಗೆ ಹೋಗ್ತಾಳೆ. ಎಟ್ ಹೋಮ್, ಅವೇ ಫ್ರಾಮ್ ಪ್ರಾಯಿಂಗ್ ಐಸ್, ಶಿ ಹೆಲ್ಡ್ ಇಟ್ ಇನ್ ದ ಲೈಟ್, ಟರ್ನ್ಡ್ ಇಟ್ ರೌಂಡ್ ಆ್ಯಂಡ್ ಸ್ಕ್ಯಾನ್ ದ ಪೇಂಟಿಂಗ್ ಫ್ರಮ್ ಆಲ್ ಆ್ಯಂಗಲ್ಸ್. ಎಸ್, ನೋಡಿ, ಇಲ್ಲಿ ಪ್ರಾಯಿಂಗ್ ಐಸ್ ಅಂದರೆ ಆ ಒಂದು ಹಿರಿಯರು ಏನಿರ್ತಾರೋ ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಅವರ ಕಣ್ಣಿಗೆ ಇವಳು ಆ ಪಿಕ್ಚರನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಅವರು ಖಂಡಿತವಾಗೂ ಕೂಡ ಇವಳನ್ನು ಬೈತಾರೆ. ಸೊ ಅವರ ಯಾರ ಕಣ್ಣಿಗೂ ಬೀಳದಂತೆ ಇವಳೇನು ಮಾಡ್ತಾಳೆ, ಅದನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾಳೆ. ಮತ್ತು ಶಿ ಹೆಲ್ಡ್ ಇಟ್ ಇನ್ ದ ಲೈಟ್. ಎಸ್, ಮನೆಗೆ ಹೋಗಿ ಬೆಳಕಿಗೆ ಹಿಡಿದುಬಿಟ್ಟು ಟರ್ನ್ಡ್ ಇಟ್ ರೌಂಡ್ ಅದನ್ನು ತಿರುಗಿಸಿ ಏನಿದೆ ಈ ಚಿತ್ರದಲ್ಲಿ, ಏನಿದೆ ಈ ಕಲರಲ್ಲಿ ಅಂತೇಳಿ ಹುಡುಕ್ತಾನೆ ಹೋಗ್ತಾಳೆ. ಮೀನಿಂಗನ್ನು ಹುಡುಕ್ತಾ ಇದ್ದಾಳೆ. ಶಿ ಸ್ಕ್ಯಾನ್ ದ ಪೇಂಟಿಂಗ್ ಫ್ರಮ್ ಆಲ್ ಆ್ಯಂಗಲ್ಸ್. ಎಸ್, ಎಲ್ಲ ಆ್ಯಂಗಲಲ್ಲೂ ಕೂಡ ಆ ಒಂದು ಪಿಕ್ಚರನ್ನು, ಪೇಂಟಿಂಗನ್ನು ನೋಡ್ತಾ ಹೋಗ್ತಾಳೆ. ಸೊ ಅದನ್ನು ಅವಳು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಎಟ್ ನೈಟ್ ಶಿ ಮೂವ್ಡ್ ಔಟ್ ಆಫ್ ಬೆಡ್, ಲೈಟೆಡ್ ಎ ಲ್ಯಾಂಪ್ ಆ್ಯಂಡ್ ಸ್ಕ್ಯಾನ್ಡ್ ಇಟ್ ಅಗೈನ್ ಇನ್ ಸೈಲೆನ್ಸ್. ಎಸ್, ನೋಡಿ, ಮೊದಲಿಗೆ ಅರ್ಥ ಆಗಲಿಲ್ಲ, ಸೈಡ್ಗೆ ಇಟ್ಟು ಮಲಗಿಬಿಟ್ಲು. ಬಟ್ ಮಿಡ್ ನೈಟಲ್ಲೂ ಕೂಡ ಅವಳಿಗೆ ಮತ್ತೆ ಎಚ್ಚರ ಆಗುತ್ತೆ, ಅದೇನಿರ್ಬೋದು ಅಂತ ಮತ್ತೆ ಒಂದು ಲ್ಯಾಂಪನ್ನು ಹಾಕಿಬಿಟ್ಟು ಮತ್ತೊಂದು ಸಾರಿ ಆ ಒಂದು ಪಿಕ್ಚರನ್ನು ಮತ್ತು ಆ ಒಂದು ಪೇಂಟಿಂಗನ್ನು ಸ್ಕ್ಯಾನ್ ಮಾಡ್ತಾ ಹೋಗ್ತಾಳೆ.
For the first time in her life, she had seen something that had no meaning and no purpose at all. ಎಸ್, ಅವಳ ಒಂದು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀನಿಂಗ್ ಇಲ್ಲದೆ ಇರತಕ್ಕಂಥದ್ದನ್ನು ಮತ್ತು ಒಂದು ಉದ್ದೇಶ ಇಲ್ಲದೆ ಇರತಕ್ಕಂಥದ್ದರ ಬಗ್ಗೆ ಅವಳು ಟೈಮನ್ನು ಕೊಡ್ತಾ ಇದ್ದಾಳೆ. When she set out for the torrent the next day, her hurrying feet were a little less hurried than before. ಎಸ್, ನೋಡಿ, ಆ ಒಂದು ಪೇಂಟಿಂಗ್, ಆ ಒಂದು ಪಿಕ್ಚರ್ಸ್ ಏನಿದ್ವೋ ಅದು ಯಾವ ರೀತಿ ಅವಳ ಮೇಲೆ ಎಫೆಕ್ಟ್ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ನೆಕ್ಸ್ಟ್ ಡೇ ಯಾವಾಗ ಅವಳು ಟಾರೆಂಟ್ಗೆ ಹೋಗ್ತಾ ಇದ್ದಾಳೋ ನೀರನ್ನು ತರಲಿಕ್ಕೆ ಅಂಥೇಳಿ, ಆಗ ಅವಳ ಕಾಲುಗಳು ಮೊದಲಿನಷ್ಟು ಸ್ಪೀಡಾಗಿ ನಡೀತಾ ಇಲ್ಲ, ನಿಧಾನಕ್ಕೆ ಅವಳು ನಡೀತಾ ಇದ್ದಾಳೆ. ಹರಿಯಿಂಗ್ ಫೀಟ್ ವರ್ ಲಿಟಲ್ ಲೆಸ್ ಹರೀಡ್. ಎಸ್, ಅವಸರದಿಂದ ಹೋಗ್ತಾ ಇರಲಿಲ್ಲ ಅವಳವತ್ತು. For a new sense seemed to have awakened in her, a sense that seemed to have no meaning and no purpose at all. ಎಸ್, ಅವಳ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಳಲ್ಲಿ ಯಾವುದೋ ಒಂದು ಸೆನ್ಸ್ ಈಗ ಬಂದಿದೆ. ಅದು ಸೆನ್ಸ್ ಯಾವುದಪ್ಪ ಅಂದರೆ ಯಾವುದೇ ಒಂದು ಮೀನಿಂಗ್ ಇಲ್ಲದೆ ಇರೋದು ಮತ್ತು ಯಾವುದೇ ಒಂದು ಪರ್ಪಸ್ ಇಲ್ಲದೆ ಇರತಕ್ಕಂತಹ ಒಂದು ಸೆನ್ಸ್ ಅವಳ ಹತ್ರ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾಕೆ ಅಂದರೆ ಇಲ್ಲಿವರೆಗೂ ಕೂಡ ಅವಳ ಜೀವನದಲ್ಲಿ ಒಂದೇ ಒಂದು ಸೆಕೆಂಡು ಕೂಡ ಈ ರೀತಿಯ ಒಂದು ಆರ್ಟ್ಗೆ ಅಥವಾ ಒಂದು ಕಲೆ ಸಾಹಿತ್ಯಗಳಿಗೆ ಸಂಬಂಧಪಟ್ಟಂತೆ ಅವಳು ಸ್ಪೆಂಡ್ ಮಾಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಆ ಒಂದು ಚಿತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ಲು. She saw the painter standing by the torrent and asked in confusion. ಎಸ್, ನೋಡಿ, ಇವಳು ಮತ್ತೆ ಟಾರೆಂಟ್ಗೆ ಏನು ನೀರು ತರಲಿಕ್ಕೆ ಹೋಗ್ತಾ ಇದ್ದಾಳೋ ಅಲ್ಲಿ ಮತ್ತೆ ಆ ರಾಂಗ್ ಮ್ಯಾನ್ ನಿಂತ್ಕೊಂಡಿರ್ತಾನೆ. ವಾಟ್ ಡು ಯು ವಾಂಟ್ ಆಫ್ ಮೀ? ಎಸ್, ಈಗ ನಿನಗೇನು ಬೇಕು ಅಂತೇಳಿ ಅವಳು ಮತ್ತೆ ಕೇಳ್ತಾ ಇದ್ದಾಳೆ. ಓನ್ಲಿ ಸಮ್ ಮೋರ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ಎಸ್, ನಿನ್ನ ಕೈಗಳಿಂದ ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೆಲಸ ನನಗೆ ಬೇಕಾಗಿದೆ ಅಂಥೇಳಿ ರಾಂಗ್ ಮ್ಯಾನ್ ಆ ಹುಡುಗಿಗೆ ಹೇಳ್ತಾ ಇದ್ದಾನೆ. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್? ಎಸ್, ಯಾವ ರೀತಿ ಕೆಲಸ ಬೇಕು ನಿನಗೆ ಅಂತೇಳಿ ಅವಳು ಕೇಳ್ತಾ ಇದ್ದಾಳೆ. ಲೆಟ್ ಮಿ ಮೇಕ್ ಎ ಕಲರ್ಡ್ ರಿಬ್ಬನ್ ಫಾರ್ ಯುವರ್ ಹೇರ್, ಹಿ ಆನ್ಸರ್ಡ್. ಎಸ್, ನಿನ್ನ ಒಂದು ಕೂದಲಿಗೆ ಕಲರ್ ರಿಬ್ಬನನ್ನು ಮಾಡಿಕೊಡ್ತೇನೆ ನಾನು, ಅವಕಾಶ ಮಾಡಿಕೊಡ್ತೀಯಾ ಅಂಥೇಳಿ ಕೇಳ್ತಾ ಇದ್ದೇನೆ. ಆ್ಯಂಡ್ ವಾಟ್ ಫಾರ್? ಎಸ್, ಯಾಕೆ ಆ ರೀತಿ ಮಾಡಿಕೊಡ್ತೀಯಾ ಅಂತೇಳಿ ಅವಳು ಕೇಳ್ತಾ ಇದ್ದಾಳೆ. ನಥಿಂಗ್. ಎಸ್, ಯಾಕೂ ಇಲ್ಲ, ಸುಮ್ಮನೆ ಮಾಡಿಕೊಡ್ತೀನಿ ಅಂಥೇಳಿ ಅವನು ಹೇಳ್ತಾನೆ. ರಿಬ್ಬನ್ಸ್ ವರ್ ಮೇಡ್ ಬ್ರೈಟ್ ವಿತ್ ಕಲರ್ಸ್. ಎಸ್, ಕೊನೆಗೆ ಆ ರಾಂಗ್ ಮ್ಯಾನ್ ರಿಬ್ಬನ್ಸನ್ನು ರೆಡಿ ಮಾಡ್ತಾನೆ ಮತ್ತು ನೋಡಲಿಕ್ಕೆ ಅವು ತುಂಬ ಬ್ರೈಟಾಗಿ ಇರ್ತವೆ. The busy girl of workers' paradise had now to spend a lot of time every day tying the colored ribbon around her hair. ಎಸ್, ಯಾವಾಗ ಆ ಒಂದು ರಾಂಗ್ ಮ್ಯಾನ್ ಕಲರ್ಡ್ ರಿಬ್ಬನನ್ನು ಮಾಡಿ ಅವಳ ಕೈಗೆ ಕೊಡ್ತಾನೋ ಆಗ ಅವಳು ಆ ರಿಬ್ಬನನ್ನು ತನ್ನ ಕೂದಲಿಗೆ ಕಟ್ಕೊಳ್ಳಿಕ್ಕೆ ಅಥವಾ ಹಾಕ್ಕೊಳ್ಳಿಕ್ಕೆ ತುಂಬಾ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. The minutes slipped by unutilized. Much work was left unfinished. ಎಸ್, ಎಷ್ಟೋ ಒಂದು ಸಮಯವನ್ನು ಇದೇ ರೀತಿ ಆ ಗರ್ಲ್ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಾಗಿ ತುಂಬಾ ಕೆಲಸ ಹಾಗೆ ಫಿನಿಶ್ ಆಗದೆ ಉಳ್ಕೊಂಡ್ಬಿಡುತ್ತೆ. ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕ್ ಹ್ಯಾಡ್ ಆಫ್ ಲೇಟ್ ಬಿಗನ್ ಟು ಸಫರ್. ಎಸ್, ಎಷ್ಟೋ ದಿನಗಳ ನಂತರ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲಸ ಕಂಪ್ಲೀಟ್ ಆಗದೇನೆ ಹಾಗೆ ಉಳ್ಕೊಳ್ತಾ ಇದೆ. ಮೆನಿ ಪರ್ಸನ್ಸ್ ಹೂ ಹ್ಯಾಡ್ ಬೀನ್ ಆ್ಯಕ್ಟಿವ್ ಬಿಫೋರ್ ವರ್ ನೌ ಐಡಲ್. ಎಸ್, ಈ ಹಿಂದೆ ಅಲ್ಲಿರ್ತಕ್ಕಂತಹ ಜನಗಳು ತುಂಬ ಆ್ಯಕ್ಟಿವ್ ಆಗಿದ್ರಲ್ವ, ಬಟ್ ಈಗ ಏನಾಗ್ತಾ ಇದೆ, ಅವರು ಐಡಲ್ ಅಂದರೆ ಸೋಮಾರಿಗಳಾಗ್ತಾ ಇದ್ದಾರೆ. ವೇಸ್ಟಿಂಗ್ ದ ಪ್ರೀಷಿಯಸ್ ಟೈಮ್ ಆನ್ ಯೂಸ್ಲೆಸ್ ಥಿಂಗ್ಸ್ ಸಚ್ ಆಸ್ ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್. ಎಸ್, ಅಲ್ಲಿರ್ತಕ್ಕಂತಹ ಎಷ್ಟೋ ಜನಗಳು ಸಹ ತಮ್ಮ ಒಂದು ಅಮೂಲ್ಯ ಸಮಯವನ್ನು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಯೂಸ್ಲೆಸ್ ಥಿಂಗ್ಸ್ ಅಂದರೆ ಯಾವ್ಯಾವು? ಪೇಂಟಿಂಗ್ ಮತ್ತು ಸ್ಕಲ್ಪ್ಚರ್ಸ್. ಎಸ್, ನೋಡಿ, ಈ ರಾಂಗ್ ಮ್ಯಾನ್ ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಎಷ್ಟೋ ಯಂಗ್ ಪೀಪಲ್ ಇವನಿಂದ ಇನ್ಸ್ಪೈರ್ ಆಗಿಬಿಟ್ಟು ಈ ರೀತಿಯ ಪೇಂಟಿಂಗಲ್ಲಿ ಮತ್ತು ಸ್ಕಲ್ಪ್ಚರಲ್ಲಿ ತೊಡಗಿಸ್ಕೊಂಡು ಬಿಡ್ತಾರೆ. ದ ಎಲ್ಡರ್ಸ್ ಬಿಕೇಮ್ ಆಂಗ್ಜಿಯಸ್. ಎಸ್, ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿದ್ದಂತಹ ಒಂದು ಹಿರಿಯ ಮನುಷ್ಯರೇನಿರ್ತಾರೆ ಅವರಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಅವರಿಗೆ ಒಂದು ವರಿ ಆಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ತುಂಬ ಕೆಲಸ ಮಾಡ್ತಾ ಇದ್ದಂತಹ ಜನ ಈಗ ಲೇಜಿ ಆಗಿಬಿಟ್ಟಿದ್ದಾರೆ. ಎ ಮೀಟಿಂಗ್ ವಾಸ್ ಕಾಲ್ಡ್. ಎಸ್, ಹಾಗಾಗಿ ಅಲ್ಲಿದ್ದಂತಹ ಎಲ್ಲ ಹಿರಿಯರು ಸೇರಿಕೊಂಡು ಒಂದು ಮೀಟಿಂಗನ್ನು ಕರೀತಾ ಇದ್ದಾರೆ. ಆಲ್ ಅಗ್ರೀಡ್ ದ್ಯಾಟ್ ಸಚ್ ಎ ಸ್ಟೇಟ್ ಆಫ್ ಅಫೇರ್ಸ್ ಹ್ಯಾಡ್ ಸೋ ಫಾರ್ ಬೀನ್ ಅನ್ನೋನ್ ಇನ್ ದ ಹಿಸ್ಟರಿ ಆಫ್ ದ ವರ್ಕರ್ಸ್ ಪ್ಯಾರಡೈಸ್. ಎಸ್, ಅವರೆಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ, ಇಲ್ಲಿವರೆಗೂ ಈ ರೀತಿಯಾದಂತಹ ಘಟನೆ ನಮ್ಮ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ನಡೆದೇ ಇಲ್ಲ, ಇದೇ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇರೋದು ಅನ್ನೋದನ್ನು ಅವರೆಲ್ಲರೂ ಕೂಡ ಮನಗಾಣ್ತಾರೆ ಅಲ್ಲಿ. ದ ಏರಿಯಲ್ ಮೆಸೆಂಜರ್ ಹರಿಡ್ ಇನ್, ಬೌ ಬಿಫೋರ್ ದ ಎಲ್ಡರ್ಸ್ ಆ್ಯಂಡ್ ಮೇಡ್ ಎ ಕನ್ಫೆಷನ್.
ಎಸ್ ನೋಡಿ, ಮೊದಲಿಗೆ ಈ ಒಂದು ರಾಂಗ್ ಮ್ಯಾನನ್ನು ಚಾರ್ಜಲ್ಲಿದ್ದಂತಹ ಏರಿಯಲ್ ಮೆಸೆಂಜರ್ ಇವನ ಬಗ್ಗೆ ತಪ್ಪಾಗಿ ಬರೆದಿದ್ನಲ್ವ, ಆ ಒಂದು ಏರಿಯಲ್ ಮೆಸೆಂಜರ್ ಈಗ ಆ ಒಂದು ಎಲ್ಡರ್ಸ್ ಏನಿದ್ರು, ಆ ಒಂದು ಹಿರಿಯರು ಏನಿದ್ರು, ಅವರು ಮುಂದೆ ಬಂದು ತನ್ನ ತಪ್ಪನ್ನು ಒಪ್ಕೊಳ್ತಾ ಇದ್ದಾನೆ. ಈ ಒಂದು ಮಿಸ್ಟೇಕನ್ನು ಮಾಡಿರೋದು ನಾನೇ ಅಂಥೇಳಿ ಅಲ್ಲಿ ಮೀಟಿಂಗ್ ಸೇರಿದ್ದಂತಹ ಹಿರಿಯರ ಮುಂದೆ ಹೇಳ್ತಾ ಇದ್ದಾನೆ. I brought a wrong man into this paradise, he said. It is all because of him. ಎಸ್ ನೋಡಿ, ಈ ರೀತಿ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣನೇ ನಾನೇನು ಮಾಡಿದೆ, ಈ ಒಂದು ರಾಂಗ್ ಮ್ಯಾನನ್ನು ಈ ಒಂದು ವರ್ಕರ್ಸ್ ಪ್ಯಾರಡೈಸ್ಗೆ ತಂದು ಬಿಟ್ಟಿದ್ದೇನೆ, ಅದೇ ನನ್ನ ತಪ್ಪಾಗಿದೆ, ಅವನಿಂದಾಗಿಯೇ ಇಲ್ಲಿ ಈ ರೀತಿ ಆಗ್ತಾ ಇರೋದು ಅಂಥೇಳಿ ಆ ಒಂದು ಹಿರಿಯ ಜನರಿಗೆ ಕಾರಣವನ್ನು ಅವರು ಕೊಡ್ತಾನೆ ಏರಿಯಲ್ ಮೆಸೆಂಜರ್. ದ ಮ್ಯಾನ್ ವಾಸ್ ಸಮನ್ಡ್. ಎಸ್ ನೋಡಿ, ಆ ಒಂದು ರಾಂಗ್ ಮ್ಯಾನ್ ಏನಿದ್ದೋ ಅವನನ್ನು ಕರೀಲಿಕ್ಕೆ ಕಳಿಸ್ತಾರೆ. As he came, the elders saw his fantastic dress, his quaint brushes, his paints, and they knew at once that he was not the right sort of workers' paradise. ಎಸ್ ನೋಡಿ, ಆ ವ್ಯಕ್ತಿ ಯಾವಾಗ ದೂರದಿಂದ ಬರ್ತಾ ಇರ್ತಾನೋ ಅವನ ಒಂದು ಡ್ರೆಸ್ ಹೆಂಗಿರುತ್ತೆ ಅಂದರೆ ಫ್ಯಾಂಟಾಸ್ಟಿಕ್ ಮೀನ್ಸ್ ತುಂಬ ಕಲರ್ಫುಲ್ಲಾಗಿ ಇರುತ್ತೆ. ಅದ್ರ ಜೊತೆಗೆ ಅವನೊಂದು ಬ್ರಷ್ಗಳಿರ್ಬೋದು, ಅವನ ಒಂದು ಪೇಂಟ್ಗಳಿರ್ಬೋದು, ಇವೆಲ್ಲವನ್ನು ನೋಡಿದರೆ ಆಟೋಮೆಟಿಕ್ಕಾಗಿ ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿದ್ದಂತಹ ಜನಗಳಿಗೆ ಅರ್ಥ ಆಗೋಯಿತು, ಇವನು ಈ ಒಂದು ಸ್ಥಳಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ವ್ಯಕ್ತಿ ಅಲ್ಲ ಅಂಥೇಳಿ. Stiffly the president said, "This is no place for the like of you. You must leave." ಎಸ್ ನೋಡಿ, ಆ ಒಂದು ಪ್ರೆಸಿಡೆಂಟ್ ಏನಿದ್ನೋ ಆ ಎಲ್ಡರ್ಸ್ಗೆ, ಅಂದರೆ ನಾವು ಪಂಚಾಯತಿ ಅಧ್ಯಕ್ಷರು ಇರ್ತಾರಲ್ವ ಆ ರೀತಿ ಅಲ್ಲೂ ಕೂಡ ಒಬ್ಬ ಪ್ರೆಸಿಡೆಂಟ್ ಇರ್ತಾನೆ. ಅವನೇನು ಹೇಳ್ತಾನೆ ಅಂದರೆ ರಾಂಗ್ ಮ್ಯಾನ್ಗೆ, ಈ ಒಂದು ಪ್ಲೇಸ್ ಏನಿದೆ, ಈ ಒಂದು ವರ್ಕರ್ಸ್ ಪ್ಯಾರಡೈಸ್ ಇದೆ ಅಲ್ವಾ, ಇದು ನಿನ್ನಂಥವ್ರಿಗೆ ಸೂಟ್ ಆಗಿರ್ತಕ್ಕಂಥದ್ದೆಲ್ಲ, ನೀನು ಇಲ್ಲಿಂದ ಹೊರಡಲೇಬೇಕು, ನೀನು ಇಲ್ಲಿ ಇರೋ ಹಾಗಿಲ್ಲ ಅಂತೇಳಿ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ. The man sighed in relief and gathered up his brush and paints. ಎಸ್ ನೋಡಿ, ಯಾವಾಗ ಎಲ್ಡರ್ಸ್ ಇವನಿಗೆ ಆ ಒಂದು ಪ್ಲೇಸನ್ನು ಬಿಡಲಿಕ್ಕೆ ವಾರ್ನಿಂಗ್ ಕೊಡ್ತಾರೋ ಇವನಿಗೂ ಕೂಡ ತುಂಬಾ ರಿಲೀಫ್ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿದ್ದಂತಹ ಜನಗಳು ಯಾವಾಗ ನೋಡಿದ್ರು ತುಂಬ ಬ್ಯುಸಿಯಾಗಿರ್ತಿದ್ರು, ಇವನಿಗೆ ನೋಡಿದರೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಈಗ ಇವನು ಕೂಡ ಖುಷಿಯಿಂದನೇ ಅಲ್ಲಿಂದ ಹೊರಡಲಿಕ್ಕೆ ರೆಡಿ ಆಗ್ತಾನೆ ಮತ್ತು ತನ್ನ ಒಂದು ಬ್ರಷ್ಗಳು, ಪೇಂಟ್ಗಳೇನಿದ್ವೋ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ. But as he was about to go, the girl of the silent torrent came up tripping and cried, "Wait a moment, I shall come with you." ಯಾವಾಗ ಈ ವ್ಯಕ್ತಿ ಹೊರಡಲಿಕ್ಕೆ ಅಣಿ ಆಗ್ತಾ ಇದ್ದಾನೋ ಆ ಟೈಮಲ್ಲಿನೇ ಆ ಒಂದು ಸೈಲೆಂಟ್ ಟಾರೆಂಟ್ ಗರ್ಲ್ ಇದ್ಲಲ್ವ, ಅವಳು ಕೂಡ ಓಡೋಡಿ ಬರ್ತಾ ಇದ್ದಾಳೆ. ಒಂದು ನಿಮಿಷ ಇರೋ, ನಾನು ಕೂಡ ಇಲ್ಲಿಂದ ಬರ್ತೇನೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ದ ಎಲ್ಡರ್ಸ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್. ಎಸ್ ನೋಡಿ, ಅವರೆಲ್ಲರೂ ಕೂಡ ಒಂದು ಸರ್ಪ್ರೈಸ್ ಆಗಿ ಒಂದು ಬಾಯಿ ತೆರೆದುಕೊಂಡು ಅವರು ನೋಡ್ತಾ ಇದ್ದಾರೆ. ಅಲ್ಲಿ ಆ ರೀತಿ ಒಂದು ಅಚ್ಚರಿ ಅವ್ರಿಗೆ ಕಾದಿರುತ್ತೆ. ನೆವರ್ ಬಿಫೋರ್ ಹ್ಯಾಡ್ ಎ ಥಿಂಗ್ ಲೈಕ್ ದಿಸ್ ಹ್ಯಾಪನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಎಸ್, ಇಲ್ಲಿವರೆಗೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಘಟನೆ ಯಾವತ್ತೂ ಕೂಡ ಈ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ನಡೆದೇ ಇಲ್ಲ. ಎ ಥಿಂಗ್ ದ್ಯಾಟ್ ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಎಟ್ ಆಲ್. ಎಸ್, ಒಂದು ಯೂಸ್ಲೆಸ್ ಆಗಿರ್ತಕ್ಕಂಥದ್ದು, ಮೀನಿಂಗ್ ಇಲ್ಲದೇ ಇರತಕ್ಕಂಥದ್ದು, ಒಂದು ಪರ್ಪಸ್ ಅಥವಾ ಉದ್ದೇಶ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಕೂಡ ಈ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಇಲ್ಲಿವರೆಗೂ ನಡೆದೇ ಇಲ್ಲ. ಇದೇ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇದೆ ಅಂಥೇಳಿ ಅವರೆಲ್ಲರಿಗೂ ಕೂಡ ಒಂದು ಸರ್ಪ್ರೈಸ್ ಅನಿಸುತ್ತೆ. ಎಸ್, ಹೇಗಿತ್ತು ಈ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತಕ್ಕಂತಹ ಸ್ಟೋರಿ? ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಒಂದು ಪ್ರಶ್ನೆಯನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಈ ರಾಂಗ್ ಮ್ಯಾನ್ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ ಬಿಟ್ಟು ಹೋಗ್ತಾ ಇದ್ದಾನಲ್ವ, ಅವನು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.